ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಇವತ್ತು ಹೊರಟಿದ್ದೀನಿ ನನ್ನ ಫ್ರೆಂಡ್ ಮನೆ ಹತ್ರ. ಹಾಗೆ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಾಪ ಹೊರಟಿದ್ದೆ. ಬನ್ನಿ ನೋಡುವ, ಸರ್ಪ್ರೈಸಾಗಿ ಹೋಗ್ತಾ ಇದ್ದೀನಿ. ಹೇಳ್ದೇನೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ, ಅಲ್ಲೋಗಿ ತೋರಿಸ್ತೀನಿ. ಈಗ ಹೊರಟಿದ್ದೀನಿ, ಹಿಂಗೆ ಹುಚ್ಚುಚ್ಚಿ ಥರನೇ ಹೊರಟಿದ್ದೀನಿ. ಸ್ವಲ್ಪ ರೆಡಿ ಆಗೋಕ್ಕಾಗ್ತಾ ಇಲ್ಲ ಇವಾಗ, ಏನು ಪಿಂಪಲ್ಸ್ಗಳು ಜಾಸ್ತಿ ಆಗಿಬಿಟ್ಟಿದೆ ಮುಖದಲ್ಲಿ. ಹಾಗಾಗಿ ಬನ್ನಿ ಗೈಸ್, ಏನು ಮಾಡ್ತಾ ಇದ್ದಾರೆ ಅಂತ ನೋಡುವ ಬನ್ನಿ. ಇವಾಗ ಬಂದಿದ್ದೀನಿ, ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅಂತ. ನೋಡಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಹೆಣ್ಮಕ್ಳೆಲ್ಲ ಚೆಸ್ ಆಡೋದು, ಗಂಡು ಮಕ್ಕಳೆಲ್ಲ ತರಕಾರಿ ಕಟ್ ಮಾಡೋದು. ಏನು ಮಾಡ್ತಾ ಇದ್ದೀರಾ? ಏನು ಸ್ಪೆಷಲ್? ತರಕಾರಿ ಕಟ್ ಮಾಡೋದ್ರೆ ನಮ್ಗೆ ಕೊಟ್ಬಿಡು. ಹಾಂ, ವಿಡಿಯೋ ಮಾಡಕ್ಕೆ ಹೋಗಿದಲ್ಲ ನೀನು. ಏನು ಮಾಡ್ತಾ ಇದ್ದೀರಿ? ಏನು ಸ್ಪೆಷಲ್? ಆಲ್ರೆಡಿ ಪೀಸ್ ಕಮ್ಮಿ ಆಗಡ. ನೀನು ಕೆಲಸ ಮಾಡ್ತಿಲ್ಲ, ವಿಡಿಯೋ ಮಾಡ್ಕೊಂತ. ಸ್ಪೆಷಲ್ ಏನು ಸ್ಪೆಷಲ್? ಸ್ಪೆಷಲ್ ಏನಂದ್ರೆ ನಮ್ಮ ಅಡಿಗೆ ಬಿಟ್ರೆ ಕೇಳಿದ್ರು. ಅಡಿಗೆ ಬಿಟ್ರೆ ಏನು ಮಾಡ್ತಾ ಇದ್ದೀರಾ? ಈರುಳ್ಳಿನ ಕನ್ನಡಕ ಒರೆಸ್ಕೊ ಫಸ್ಟ್. ಅದು ಈರುಳ್ಳಿ ಮೆಣಸಿಕಾಯಿ ನೋಡ್ಕಂತ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ತುಂಬಾ ವೀಕ್ ಆಗ್ಬಿಟ್ಟವನೇ ನೋಡಿ. ಎಷ್ಟು ಅಂತ ವಾಪಸ್ ಬಂದ. ಗಂಡ್ ಮಕ್ಳಲ್ಲ ಪಾಪ, ಬಸ್ ಚಾರ್ಜ್ ಜಾಸ್ತಿ ಆಗುತ್ತೆ. ಎಷ್ಟು ದೂರ ಹೋಗಿದ ಗುರು ಡಿಪ್ರೆಷನ್ಗೆ? ಲೇ ನೀವು ಅಣ್ಣನ್ ಕೇಳ್ದ? ಡಿಪ್ರೆಷನ್ಗೆ ಹೋಗಿ ಅದೇ ಡಿಪ್ರೆಷನ್ಗೆ ಹೋಗಿದ್ ಬಂದಾನಂತೆ. ಏನ್ ತಗೋ ಬಂದ ಅಂತ ಕೇಳು. ಇದು ನೋಡಿ, ಇದು ಜೋಪಾನ ಮಾಡ್ಕೊ ಬಂದಿದೆ ಎಲ್ಲ ನಿನ್ನ ಬಿಡು. ಅಷ್ಟು ದೂರಕ್ಕೆ ಹೋಗಿ ನೆಕ್ಸ್ಟ್ ಇವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವನು ಸೇಫಾಗಿ ಕರ್ಕೊಂಡ್ ಬಂದ. ಅಲ್ಲ, ಬಲ್ಪೇ ಇಲ್ಲ, ಲೈಟ್ ಎಲ್ಲ ಆನ್ ಮಾಡ್ತಾನೆ. ಮಾಡ್ಲಿಕ್ಕೆ ಲೈಟ್ ಆಯ್ತಾ? ಯಾರು ಮಾಡ್ಲಿಕ್ಕೆ ಲೈಟ್ನು ಕಳ್ಕೊಂಡೆ. ಏನು ಮಾಡ್ತೀರಂತ ಚಿಕನ್. ಗುರು ಏನು ಮಾಡ್ತಿದೆ? ಚಿಕನ್ ಬುಜ್ಜಿ ಮಾಡ್ತಾ ಇದ್ದಾನೆ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಅಟ್ ಅ ಟೈಮ್ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ನೋಡಿ. ಇದು ಅಡುಗೆ ಮನೆ. ನಮ್ಮ ಮಮ್ಮಿ ಎಲ್ಲ ಮಾಡಿಟ್ಬಿಟ್ಟು ಹೋಗ್ರೆ. ಏನಂತೆಲ್ಲ ಮಾಡಿಟ್ಟಿಲ್ಲ ತಂದ್ಬಿಟ್ಟು ಹೋಗ್ಯಾರ. ಮಾಡ್ತೀರ ನಂತರ ಇಲ್ಲಿ ಚಿಕನ್ ಅನ್ನು ಎಣ್ಣೆ ಹಾಕಿದ್ರೆ ಆನಂದ, ಬೆಂಕಿಗೆ ಹಾಕಿದ್ರೆ ಗೋವಿಂದ. ಚಿಕನ್ ಮಾತಾಡ್ಸೋದು ಅಷ್ಟೇ. ಅಲ್ಲ, ಎಗ್ ಬುರ್ಜಿ ಮಾಡ್ತಾರೆ, ಎಲ್ಲ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಚಿಕನ್ ಗುಂಡು ಗುಂಡು ಎಲ್ಲಿಗೆ ಬಿಡಿ. ವಾಶ್ರೂಮ್ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಯಾವ್ದು ಬೇಕು? ಬ್ರೋಕಾರ್ಡ್ ಅಂದ್ರೆ ಪಿನ್ ಕೋಡ್. ಹಾಗೆ ಸಿಕ್ಕಿದ್ದೆ ಚಾನ್ಸು ಅಂತ ಮಧ್ಯದಲ್ಲೊಂದು ಗೇಮ್ ಆಡೇ ಬಿಡೋಣ ಅಂತ ಹೇಳಿ ನಾನು ಇಬ್ಬರು ಕೂತ್ಕೊಂಡು ಚೆಸ್ ಆಡ್ತಾ ಇದ್ವಿ. ನೋಡೋಣ ಬನ್ನಿ ಇಲ್ಲ ಅಷ್ಟೋರಿಗೆ ಯಾರು ವಿನ್ ಆಗ್ತೀವಿ ಅಂತ. ತುಪ್ಪ ಇತ್ತು ಕೂಡ ಅಪ್ಪ ಈ ಥರ ಕಡೆ ಚಿಕನ್ ತುಪ್ಪ ಹಾಕ್ಬಿಟ್ರ ಅಂದ್ರೆ ಬೇಡ. ಬೇರೆ ಲೆವೆಲ್ ಬರ್ತದೆ. ಹಿಂಗೆ ಬಿಡ್ಬೇಕಾ? ನಾವು ಕಷ್ಟಪಡಲು ಚಿಕನ್ ಮಾಡ್ತಿರೋದು, ನೀವು ಕೂತ್ಕೊಂಡು ಚೆಸ್ ಆಡಿ ಅಂತಲ್ಲ.
ಆಯ್ತು ನೋಡಿ ಯಾರಿಗಿದೆ ನೋಡ್ತೀನಿ. ಆಡತ್ತಾಗ ಫಸ್ಟು ನೋಡ್ಬೇಡ ಕಂಡ. ಚಿಕನ್ ಮುಗೀತಾ? ಸಿಮ್ ಮಾಡಿಲ್ಲ, ಆಫ್ ಮಾಡ್ಬಿಟ್ಟಿದ್ಯಾ? ಇಲ್ಲ ಆನ್ ಆಗಿತ್ತಲ್ಲ. ಆನ್ ಆಗಿದೆಯಾ? ಅಪ್ಪ ನೀನೇ ಮಾಡಿದ್ ನನ್ಗೆ ಎಡವಟ್ನ. ನಾನ್ಲ ಸರಿ ಲಾಕ್ ಮಾಡಿದ್ದೆ ಯೋಚನೆ ಮಾಡ್ಕೊಂಡು. ಚಿಕನ್ ಆಗಿದೆ. ಎರಡು ಲೋಟ ಬೇಡ, ಒಂದೇ ಲೋಟ ಸಾಕು. ಮಕ್ಕಳು ಊಟ ತಿನ್ಬೇಕಂತೆ, ಗಂಡು ಮಕ್ಕಳು ಅಡುಗೆ ಮಾಡ್ಕೊಡ್ಬೇಕಂತೆ ಅಲ್ವಾ? ನಮ್ಮ ರೂಲ್ಸು. ಅದಕ್ಕೆ ಮಾಡ್ತಾ ಇಲ್ವಾ ಈಗ? ನಮ್ಗೂ ಹಸಿವಿದೆ ಗುರು, ಹೊಟ್ಟೆ ಇದೆ, ಅದಕ್ಕೆ ಹಸಿವಾಗುತ್ತೆ. ಯಾರ್ದು? ಅನ್ನದ ಬೆಲೆ ನೀ ಚಿಕನ್ಗೆ ಬಿಲ್ಡಪ್ ಕೊಟ್ಟೆ ಅಂತ ರೈಸಿಗೆ ಬಿಲ್ಡಪ್ ಕೊಡ್ತವನೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಹೌದಾ? ಹಿಂಗೆ ಈ ರೀತಿ ನೀರ್ನ ಹಾಕೊಂಡು ಏನ್ ಮಾಡೋದು, ಬೆರಳಕ್ಕೆ ಚೆಕ್ ಮಾಡಬೇಕು. ಅದೇ ಬೆರಳು ಹಾಕ್ಬೇಕಾ? ಇದೇ ಬೆರಳು, ಬೇರೆ ಬೆರಳಕ್ಕೆ ತಪ್ಪಾಗುತ್ತೆ. ಇದೇ ಬೆರಳು ಹಾಕ್ಬೇಕು, ಅವಾಗ ಅಳತೆ ಬರುತ್ತೆ. ಬೆರಳು ಇಲ್ಲದೆ ಇರೋರು ಏನ್ ಮಾಡೋದು? ಕರೆಕ್ಟ್ ಹೇಳು ಗುರು, ಬೆರಳು ಇಲ್ಲದೆ ಇರೋರು ಏನ್ ಮಾಡೋದು? ನಿಮಗೆ ಇನ್ನೊಂದು ವಿಡಿಯೋ ಹೇಳ್ಕೊಡ್ತೀನಿ. ಇನ್ನೊಂದ್ಸರಿ ಹೇಳು, ಅದು ಕೇಳಿಸ್ಲಿಲ್ಲ. ಬೆರಳು ಇಲ್ಲದೆ ಇರೋ ಏನಾಗ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನಗೆ ನೀವಿಬ್ರು ಚೀಟಿಂಗ್ ಮಾಡೋದ್ರಿ. ಇಲ್ಲ, ನಾನು ಮಾಡ್ತೀನಿ ಅಂದ್ರೆ ಇವಳು ಮಾಡಂಗಿಲ್ಲ ಅನ್ಲಲ್ಲ ಅಂತ ನಾನು ಸುಮ್ಮನಾದೆ. ನಾನ್ ರಾಜನೇ ಹೊಡೆದಾಕ್ತಿದ್ದೆ ಗುರು, ಅದಕ್ಕೆ ಲಾಕ್ ಮಾಡಿದ್ದು ನಿನ್ನ. ಸುಮ್ಮನೆನಾ? ಮತ್ತೆ ಲಾಕ್ ಮಾಡ್ತೀನಿ ನೀನು. ಚಿಕನ್ ಬೆಂದ ಹೆಂಗ್ ನೋಡೋದು? ಚಿಕನ್ ಬೆಂದಿದ್ಯಾ ಅಂತ? ಬಿಸಿ ಇದೆಯಲ್ಲ. ಖಾರ ಆಗಿದೆ ನೋಡಿ, ಹೆಂಗ್ ಹುಚ್ಚಿ ತರ ಆಡ್ತಾವಳೆ ಅಂತ ಸೋತ್ಬಿಟ್ಟಿದ್ದಕ್ಕೆ. ಸೋತ್ರೆ ಹಿಂಗೆ ಆಡೋದು ಇವಳು. ನೋಡಿ ನಾ ಆಗ್ಲೇ ಸೋಸಿದ್ದೆ, ಅವಳೆ ಅಮರ್ಸಿದ್ದು. ಅರ್ಧಕ್ಕೆ ಎದ್ದೋದ್ಲು. ಸಿಂಗರ್ ಇನ್ನೊಂದ್ ಸ್ವಲ್ಪ ನೀರು ಯಾಕೆ ಹಾಕ್ತಾ ಇದ್ದೀರಾ? ಯಾರು ಆ ಫಿಂಗರ್ ಅಳ್ತೆ ಯಾರು ಇಡ್ಬೇಡಿ. ಇನ್ಯಾವ ಬೆರಳು ಯೂಸ್ ಮಾಡ್ಬೇಕು ಹೇಳು? ನನ್ ಮಾತು ಕೇಳಿದ್ರೆ ಲೋಟದಲ್ಲಿ ಹಾಕಿದ್ರೆ ಸರಿ ಹೋಗ್ತಿತ್ತ. ಕುಕ್ಕರ್ ಇಲ್ವಲ್ಲ, ಏನ್ ಮಾಡಕ್ಕೆ? ಅನ್ನಕ್ಕೆ ಹಾಕಿದ್ರೆ ಏನೂ ಆಗಲ್ಲ, ಹಾಕು. ಕಲರ್ ಕಲರ್ ಇರುತ್ತೆ. ತಂದಿದ್ದಕ್ಕೆ ಪೀಸ್ ಬೇಡ, ಸಾರ್ ತಿನ್ಕೋಗ್ಲಿ ಬಾ. ಟೊಮೆಟೊ ಗೊಜ್ಜ ಪಾಯಸ ಬೇಕಂತ ಇವಳಿಗೆ. ಚಿಕನ್ ಆಯ್ ಮಾಡು ನಮ್ ಬ್ಲಾಗ್ಗೆ. ಹೇಳು, ಏನಾದ್ರು ಡೈಲಾಗ್ ಹೇಳು ಈಗ. ಬ್ಯಾಚುಲರ್ಸ್ ಬಾಡೂಟ ಇದು. ಬನ್ನಿ, ನಿಮ್ಗೂ ಇದೆ ಟೊಮೊಟೊ ಗೊಜ್ಜು. ಚಿಕನ್ ಎತ್ತಾಕ್ಬಿಟ್ರೆ ಟೊಮೊಟೊ ಗೊಜ್ಜು ಅಂತೆ ಅದು. ನಮ್ಮ ಬ್ರದರ್ ಹೇಳ್ತವನೆ.
ಚಿಕನ್ ಎತ್ತಾಕ್ಬಿಡೋದು, ಟೊಮೊಟೊ ಕೊಡೋದು. ಏನಂತ ಅವ್ರು ನೋಡಿದ್ರೆ ಸಾಮಾನ್ಯ ಅಡಿಗೆ ತರ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಸಾಮಾನ್ಯ ಅಡಿಗೆ ಬಟನ್ ತರ ಕಾಣಿಸ್ತಾ ಇಲ್ಲ ಇವನು ಅಂತ. ಇವ್ರು ತಿನ್ನಲ್ಲ ಅಂದ್ರೆ ಯಾವ ಕರಿ ಮಗ ನಂಗು ಎಂತದು ಇಲ್ಲ ನಂದು. ಮಾತಾಡಿ ನೀವೆಲ್ಲಿ ಹೋಯ್ತಾ ಇದ್ದೀರಿ ಸರಿ? ನೀವು ಚೆಸ್ ಆಡ್ತಾರೆ, ನಾವು ಚೆಸ್ ಮಾಡ್ಕೊ ಬರ್ತೀವಿ. ಬಂದ್ರು ಮುಗಿಸ್ಕೊಂಡು ಏನು ಕುಡ್ಕೊ ಬಂದ್ರಿ? ಮಗನ್ಗೆ ವಾಚಾ ನಾನು ಗಿಫ್ಟ್ ಕೊಟ್ಟಾನೆ. ಅನ್ನಲ್ಲದ ಹೇಳು. ಈಗ ನಮ್ಮ ಬ್ರದರ್ ಬಂದ. ಅದಕ್ಕೆ ತೋರಿಸ್ತವನಿ. ಕೊನೆಯದಾಗಿ ಸೌತೆಕಾಯಿ ರೆಡಿ ಆಗ್ತಾ ಇದೆ ನೋಡಿ. ಸೌತೆಕಾಯಿ ಹೆಚ್ಚ್ತಾ ಇದ್ದಾರೆ. ಈರುಳ್ಳಿ ಆಲ್ರೆಡಿ ನಾನು ಹೆಚ್ಚಿದ್ದೀನಿ. ಸೌತೆಕಾಯಿನ ಇಷ್ಟು ದಪ್ಪ ದಪ್ಪನ ಕಟ್ ಮಾಡೋದು, ಸಣ್ಣ ಕಟ್ ಮಾಡಬೇಕು. ಹಂಗಲ್ಲ ಕಟ್ ಮಾಡೋದು. ಅಲ್ಲ, ತಿನ್ನುವಾಗಲೇ ಸಣ್ಣ ಸಣ್ಣ ತಿನ್ನೋದು. ನೀನು ಬುದ್ಧಿವಂತನ್ಗಲ್ಲ, ಅತಿ ಬುದ್ಧಿವಂತ ನೀನು. ಏ ಬ್ರೋ, ಬಾ ಊಟ ಮಾಡು. ಎಲ್ಲಿ ಹೋಗ್ತಿದ್ಯಾ? ಅವನ ಡಿಪ್ರೆಷನ್ಗೆ ಹೋಯ್ತಾವನೆ. ದುಡ್ಡು ಇರೋನ್ ಬಿಡಪ್ಪ, ಇಲ್ಲ ಬೇಕಾದ್ರೆ ಹೋಯ್ತಾನೆ. ಬನ್ನಿ ನಾವಾರ ಊಟ ಮಾಡವ. ಎಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ಊಟ ಕೂತ್ಕೊಳ್ಳೋಣ ಅಂತ ಪ್ಲೇಟ್ಸ್ ಎಲ್ಲ ತೊಗೊಬಂದಿಡ್ತಾ ಇದ್ದಾನೆ. ಊಟ ಎಲ್ಲ ಎತ್ಕೊಬಂದಿಡ್ತಾ ಇದ್ದಾನೆ. ಬಿಸಿ ಇದೆ ಪಾತ್ರೆ, ಹಂಗಾಗಿ ನಾನು ಮುಟ್ಟಕ್ಕಾಗಲ್ಲ, ಅದಕ್ಕೆ ಅವ್ನು ತೊಗೊಬರ್ತಾ ಇದ್ದಾನೆ. ಹಂಗೆ ಮಧ್ಯದಲ್ಲಿ ಬ್ಯಾಚುಲರ್ಸ್ಗೆ ಏನೇನೋ ಟಿಪ್ಸ್ ಕೊಡ್ತಾ ಇದ್ದಾನೆ. ನೋಡ್ಕೊಳ್ರಪ್ಪ, ಹಾಗೆ ಎಲ್ಲರೂ ಏನೋ ಹೇಳ್ತಾ ಇದ್ದಾನೆ ನೋಡಿ, ಕೇಳ್ಕೊಂಡು ಬನ್ನಿ. ತಟ್ಟೆ ತೋರಿಸು. ಹೊಟ್ಟೆನಾ ನೋಡು ಇದು ತಟ್ಟೆಯಾಗ ಯೂಸ್ ಮಾಡ್ಕೋಬಹುದು, ಇದನ್ನು ಕೂಡ ಮಾಡ್ಕೋಬಹುದು, ತುರಿಬಹುದು. ಅಷ್ಟೆಲ್ಲ ಇದೆ. ತುರ್ಕೋಬಹುದು, ಇದನ್ನ ತಟ್ಟೆಯಾಗಿ ಯೂಸ್ ಮಾಡಬಹುದು ನೋಡಿ. ಬ್ಯಾಚುಲರ್ಸ್ ಇದನ್ನ ಐಡಿಯಾ ಉಪಯೋಗಿಸ್ಕೊಳ್ಳಿ. ಎಲ್ಲ ರೆಡಿ ಮಾಡಿಕೊಂಡು ಊಟ ಕೂತ್ಕೊಳ್ಳೋ ಅಷ್ಟರಲ್ಲಿ ಪೂಗೆ ವೀಡಿಯೋ ಕಾಲ್ ಬಂತು. ಅವ್ರ ಫ್ರೆಂಡ್ ವೀಡಿಯೋ ಕಾಲ್ ಮಾಡಿದ್ದಾಳೆ, ಹಂಗಾಗಿ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಹಂಗೆ ಸ್ವಲ್ಪ ಅವರನ್ನು ಕಾಲು ಎಳ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೋಡಿ ಏನೋ ತಗೊಬರ್ತಾ ಇದ್ದೆ. ಅದೇನದು ನೀರು ಸರ್ವ್ ಮಾಡೋದು, ನೀರು ಕೂಡ ಸರ್ವ್ ಮಾಡ್ಬೋದು, ಮತ್ತೆ ಇದರಲ್ಲೇ ತರಕಾರಿ ಹಚ್ಕೋಬಹುದು. ಹಾಗೆ ಎಲ್ಲರೂ ಊಟ ಕೂತ್ಕೊಂಡು ಒಟ್ಟಿಗೆ ಬಡಿಸ್ಕೊತಾ ಇದ್ದೀವಿ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇಬ್ಬರೂ. ರೈಸ್ ಆಗ್ಬೋದು ನೋಡಿ, ಎಷ್ಟು ಹುಡಿಯಾಗಿ ಮಾಡಿದ್ದಾನೆ. ರೈಸು ನಮಗೆ ಕುಕ್ಕರಲ್ಲೇ ಅಷ್ಟೊಂದೆಲ್ಲ ನೀಟಾಗಿ ಮಾಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ. ಕುಕ್ಕರಲ್ಲಿ ಮಾಡಿದ್ರೆ ಒಂದೊಂದು ಸರಿ ಹೆಂಗೆ ಹೋಗ್ಬಿಡುತ್ತೆ. ಒನ್ ಟೈಮ್ ಮಾಡ್ದಂಗೆ ಪ್ರತಿ ಸರಿ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಯಾಕೆ ಹಿಂಗೆ ಕೂತವನೆ ಅಂದರೆ, ಅವ್ನು ಮಾಡಿರೋದಲ್ವ, ಅವ್ನು ತಿನ್ನಲಿ ಅಂತ ಕಾಯ್ತಾ ಇದ್ದೀವಿ ನೋಡಿ. ಅವ್ನು ತಿಂದಮೇಲೆ ಏನೋ ಒಂದು ಡೈಲಾಗ್ ಹುಡುಕ್ಬಿಟ್ಟು ತಿಂತೀವಿ. ಇವಾಗ ತಿನ್ಬೋದು. ಅನ್ನ ಮಾಡಿರೋರು ತುಂಬ ಸಖತ್ತಾಗಿ ಅನ್ನ ಮಾಡೋದು. ಅದೇ ಬೆರಳು ಹಾಕಿ ಅಕ್ಕಿ ಹಾಕಿ ನೀರು ಹಾಕಿ, ಅದೇ ಬೆರಳಲ್ಲಿ ನೀರು ಹಾಕಿ, ಅದೇ ಬೆರಳಳತೆಗೆ ನೀರು ಹಾಕಿ ಸಖತ್ತಾಗಿ ಮಾಡೋರೆ. ಅನ್ನ ಹೆಂಗೆ ಬೇಯಿಸವ್ರೆ ಅಂದರೆ, ಎಷ್ಟು ನಿಮಿಷ ಬೇಯಿಸ್ಬೇಕು ಅಂತ ಪರ್ಫೆಕ್ಟಾಗಿ ಗೊತ್ತಿದೆ. ಹಂಗಿರೋರು ನನ್ನ ಮುಂದಕ್ಕೆ ಯಾಕೆ ತಗೊಬಂದಿದ್ರಿ? ಅಕ್ಕಿ ಬೆಂದಿದ್ಯಾ ನೋಡು ಅಂತ. ನೀವು ಹೇಳಿದ್ರಲ್ಲ ಅವಾಗಲೇ, ಯಾರು ಏನೇ ಅಡುಗೆ ಮಾಡಿದ್ರು ಟೇಸ್ಟ್ ಹೆಣ್ಮಕ್ಳೇ ಅಂತ, ಅದಕ್ಕೋಸ್ಕರ ತಗೊಬಂದೆ. ನಿಮ್ದೇನು ಕಮೆಂಟ್ಸು? ಚಿಕನ್ ಚೆನ್ನಾಗಿದೆ, ಅನ್ನ ಚೆನ್ನಾಗಿಲ್ಲ, ಅನ್ನ ಸಾಫ್ಟ್ ಆಗಿದೆ, ಕುಕ್ಕರಲ್ಲಿ ಮಾಡ್ದಂಗೆ ಅದಕ್ಕೆ ತಟ್ಟೆಲಿ ಖಾಲಿಯಾಗಿದೆ. ನಿಂದೇನು ಗುರು? ನೋ ಕಮೆಂಟ್ಸ್. ಹೇಳಿ ನಿಮ್ಮ ಕಮೆಂಟ್ಸ್. ಹೇಗಿದೆ ಊಟ? ಚಿಕನ್ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಓಕೆ. ಈ ಥರ ಚಿಕನ್ ಗೊಜ್ಜು ನಾನು ಮಾಡಿಲ್ಲ ಯಾವತ್ತೂ. ರೈಸ್ ಮಾಡಿದೀಯಾ? ಈ ಥರ ರೈಸ್ ಕೂಡ ಮಾಡಿಲ್ಲ. ಅದನ್ನು ಹೇಳಬೇಕು.
ಈ ತರ ರೈಸ್ ಕೂಡ ಮಾಡಿಲ್ಲ ನಾನು, ಈ ತರ ಚಿಕನ್ ಕೂಡ ಮಾಡಿಲ್ಲ ನಾನು. 2 ತಿಂದಿದ್ದೀನಿ ಒಟ್ನಲ್ಲಿ, ಚೆನ್ನಾಗಿದೆ, ಇನ್ನ ಬದುಕಿದ್ದೀನಿ. ಸ್ಪೆಷಲ್ ಕ್ಲಾಸ್ ಬಂದ್ರೆ ಸಂಜೆ 6 ಗಂಟೆಯಿಂದ 7 ಗಂಟೆ ತನಕ ಹೇಳ್ಕೊಡ್ತೀನಿ, ಕ್ಲಾಸ್ ಇದೆ. ಸಂಜೆ ನನ್ನ ಬ್ರದರ್ಸ್ ಇಬ್ರು ಇದ್ದಾರೆ, ಒಬ್ಬ ಅನ್ನ ಮಾಡೋದು, ಒಬ್ಬ ಸಾಂಬಾರ್ ಮಾಡೋದು ಹೇಳ್ಕೊಡ್ತಾನೆ. ಸಂಜೆ ಸ್ಪೆಷಲ್ ಕ್ಲಾಸ್, ಓನ್ಲಿ ಗರ್ಲ್ಸ್, ಓನ್ಲಿ ಫಾರ್ ಗರ್ಲ್ಸ್. ಬರೋರು ಬಂದು ಜಾಯ್ನ್ ಆಗಿ, ಇಂಟ್ರೆಸ್ಟ್ ಇರೋರು. ಮುಖ ತೋರ್ಸಪ್ಪ. ಇವನ ಅಧ್ಯಕ್ಷ, ಇವನು ಉಪಾಧ್ಯಕ್ಷ. ಸರಿ ಮತ್ತೆ ನಾವು ಸೇವಕರು. ಅಲ್ಲೇ ಮೊಸರು ಹಾಕಿದ್ಯಾ? ಲೆಮನ್ ಹಾಕಿದ್ಯಾ? ನೀರ್ ಹಾಕಿದ್ಯಾ? ನೀರಲ್ಲಿ ಹಾಕ್ಬಾರ್ದು, ಚಿಕನ್ ನೀರು ಹಾಕ್ತದೆ ಗುರು, ಬಾಡಿಗೆ ಮಾತ್ರ ನೀರು ಹಾಕೋದು. ಬಾಡಿಗೆ ಮಾತ್ರ ನೀರ್ ಹಾಕ್ಬೇಕು, ಬಾಡಿಗೆ ಎಣ್ಣೆ ಹಾಕ್ಬೇಕು, ಅದೇ ನೀರು ಹಾಕ್ಬೇಕು. ಓ ಸರಿ ಬಂದಿಲ್ವಾ? ಚೆನ್ನಾಗಿ ಬಂದದ. ಸರಿ ಅಕ್ಕರ್ಸ್ಬಿಡಿ ಹಾಕವನೆ, ಅಚ್ಚುಕಟ್ಟಾಗಿ ಹಾಕವನೆ. ಗರಂ ಮಸಾಲೆ ಹಾಕವನೆ, ಗರಂ ಗರಂ ಅಂತ ಇದೆ. ಹುಳಿ ಹಿಂಡವನೆ, ಅವನ ಲವ್ವರು ಅವ್ನ ಬಾಳಲ್ಲಿ ಹೆಂಗೆ ಹುಳಿ ಹಿಂಡವಳು ಹಂಗೆ ಹುಳಿ ಹಿಂಡವನೆ, ಸಕ್ಕತ್ತ ಹುಳಿ ಹಿಂಡವನೆ. ಒಟ್ಟಿನಲ್ಲಿ ಅಡುಗೆ ಸಕ್ಕತ್ತಾಗಿದೆ. ಅದಕ್ಕೆ ತಟ್ಟೆ ಫುಲ್ ಖಾಲಿ ಆಗಿದೆ. ಅಂತೂ ಇಂತೂ ಡಿಪ್ರೆಷನ್ ಪಾರ್ಟಿ ಮುಗೀತು. ಹೊಸ ಹುಡುಗಿದ್ದಾಳೆ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ. ಇನ್ನೇನು ಗೊತ್ತಾ, ರಾಜ್ಕುಮಾರ್ ಎಣ್ಣೆ ಬಿಟ್ಕೊಡ್ತಾ ಇದೀಯಾ? ನನ್ನ ಫ್ರೆಂಡ್ ಹಿರಣ್ಯ ಕಶ್ಯಪ್ ಇದ್ದಾನೆ, ಅಲ್ಲಿ ನೀನ್ ಬಿಟ್ಕೊಡ್ತಿದ್ಯಾ? ಅದು ನನ್ನ ಫ್ರೆಂಡ್ ಆಗೋದಕ್ಕೆ ಬಿಟ್ಕೊಡ್ತಾರೆ. ಕಶ್ಯಪ್, ಗೊತ್ತಾಯ್ತು. ಹಿರಣ್ಯ ಕಶ್ಯಪ್ ಇದ್ದಾನೆ, ಅವಳ ತಂಗಿ ಒಬ್ಳು ಅವಳೆ. ನೆಕ್ಸ್ಟ್ ಮಾತ್ರ ಬ್ಯಾಚುಲರ್ಸ್ ಪಾರ್ಟಿ ಬೇಡ. ಮದುವೆ ಆಗ್ಬಿಟ್ಟು ಫ್ಯಾಮಿಲಿ ಪಾರ್ಟಿ ಕೊಡ್ಸು. ಓಕೆನಾ ಗುರು? ಸಣ್ಣ ಕಾಣಿಸ್ತಿದೆಯಾ ನೋಡು. ಈಗ ಹಂಗಾರೆ ದಪ್ಪ ಕಾಣಿಸ್ತಾ ಇದೆಯಾ? ನಾನು ದಪ್ಪಗೆ ಅವನಿ. ಟೀ ಶರ್ಟ್ ಸರಿ ಇಲ್ಲ, ಟೀ ಶರ್ಟ್ ಲೂಸ್ ಆಗಿದೆ ಅಷ್ಟೇ. ಹೌದೇನ್ಲೆ? ನನ್ ಜರ್ಕಿನ್ ಲೂಸು. ಜರ್ಕಿನಲ್ಲ, ಅವಳೇ ಲೂಸು. ನಾನ್ ಲೂಸ್ ಅಲ್ಲ, ನೀನ್ ಲೂಸು. ನಾನಾ? ನಾನಾ? ನೀನೇ. ನಾನಾ? ಮೊದಲು ಇವಾಗ ತಟ್ಟೆನ ತೊಳೆದ್ಬಿಡ, ಬಟ್ ನಿಮ್ ಖುಷಿಗೆ ನೀಟಾಗಿ ಬೆಳಗ್ಬಿಟ್ಟು ಹೋಗ್ಬಿಡು. ತಿಂದಿರೋದು ಗಂಧ ಮೂಳೆ, ಇಷ್ಟೆಲ್ಲ ತೊಳಿಬೇಕಾ? ನಿನ್ ಖುಷಿ, ನಿನ್ ದೊಡ್ಡ ಮನಸ್ಸು ಹೆಂಗಿದೆ ಹಂಗೆ, ಹಂಗೆಲ್ಲ ತೊಳೆದ್ಬಿಟ್ಟು ಹಂಗೆ ಮತ್ತೆ ಪಾತ್ರೆ ಎಲ್ಲ ತೊಳಿತಾವ್ರೆ ನೋಡಿ. ನಾವು ಊಟ ತಿಂದ್ಬಿಟ್ಟು ನಾವು ತೊಳೆದು ಇಟ್ಬಿಟ್ಟು ಹೋಗೋದು. ನಾವು ಫ್ರೆಂಡ್ಸ್ಗೆ ಕಷ್ಟ ಕೊಡಲ್ಲ, ಅದಕ್ಕೆ ನಾನು ಊಟ ತಿಂದಿದ್ದೀನಲ್ಲ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ಅಂತೂ ಇಂತೂ ಇವತ್ತಿನ ಡಿಪ್ರೆಷನ್ ಪಾರ್ಟಿ ಮುಗೀತು. ಅಂತ ಇಂತ ತುಂಬಾ ಚೆನ್ನಾಗಿ ಮಾಡಿದ್ದೆ ಬ್ರೋ, ಚಿಕನ್ ಸೂಪರ್ ಆಯ್ತು. ಡಿಪ್ರೆಷನ್ ಇದ್ರೆ ಚೆನ್ನಾಗಿ ಮಾಡಿದೆ ಗುರು. ನಾರ್ಮಲ್ ಕಷ್ಟಪಟ್ಟು ಬೆವರು ಸುರಿಸಿ ರೈಸ್ ಮಾಡಿದ್ವಿ, ರೈಸ್ ಚೆನ್ನಾಗಿರ್ಲಿಲ್ವಾ? ರೈಸು ಚೆನ್ನಾಗಿತ್ತು, ಚೆನ್ನಾಗಿತ್ತು ಗುರು, ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದೇನೋ ಒಂದು ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ಬ್ಲಾಗ್. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಚಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಗೈಸ್. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.